ಫ್ರೀಕ್ವೆನ್ಸಿ ಪಾಲಿಗನ್. ಸೊ ಇದು ಒಂದು ಲೈನ್ ಗ್ರಾಫ್. ಯೂಶ್ವಲಿ ಒಂದು ಟ್ರೆಂಡನ್ನ ಅನಲೈಸ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ನಾವಿಲ್ಲಿ ಕ್ಲಾಸ್ ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಆ ಬೇಸಿಸ್ ಮೇಲೆ ನಾವು ಫ್ರೀಕ್ವೆನ್ಸಿ ಪಾಲಿಗನ್ನ ನಾವು ಪ್ಲಾಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ನಮಗೆ ಕ್ಲಾಸ್ ಮಾರ್ಕ್ ಬೇಕು. ಈ ಕ್ಲಾಸ್ ಮಾರ್ಕನ್ನು ಹೇಗೆ ಕಂಡುಹಿಡಿಯೋದು? ಈ ಕ್ಲಾಸಲ್ಲಿ ಅಪ್ಪರ್ ಲಿಮಿಟ್ ಮತ್ತು ಲೋವರ್ ಲಿಮಿಟ್ ಕೊಟ್ಟಿರ್ತಾರೆ. ಅದನ್ನು 2 ಅಲ್ಲಿ ಡಿವೈಡ್ ಮಾಡಿದಾಗ ನಮಗೆ ಕ್ಲಾಸ್ ಮಾರ್ಕ್ ಸಿಗುತ್ತೆ. ಸೊ 30 + 0 ಡಿವೈಡೆಡ್ ಬೈ 2 ಗಿವ್ಸ್ ಅಸ್ 15. 30 + 60 90. 90ದ ಹಾಫ್ ಬಂದ್ಬಿಟ್ಟು 45. ಇಲ್ಲಿ ನೀವು ನೋಡ್ತಾ ಹೋದರೆ ಪ್ರತಿ ನಂಬರ್ಗೆ, ಅಂದರೆ ಪ್ರತಿ 2 ನಂಬರ್ಗೆ 30 ಡಿಫ್ರೆನ್ಸ್ ಇದೆ. ಸೊ ನೀವು 30 ಆ್ಯಡ್ ಮಾಡ್ತಾ ಹೋದರೆ ಕೂಡ ನಿಮಗೆ ಕ್ಲಾಸ್ ಮಾರ್ಕ್ ಸಿಗುತ್ತೆ. ಸೊ ಇಲ್ಲಿ 30 ಆ್ಯಡ್ ಮಾಡಿದ್ರೆ 75, 105, 135. ಓಕೆ, ಈಗ ನನಗೆ ಕ್ಲಾಸ್ ಮಾರ್ಕ್ ಸಿಕ್ತು. ನಾವು ಈಗ ಒಂದು ಗ್ರಾಫನ್ನು ಡ್ರಾ ಮಾಡಬೇಕು. ಸೊ ಗ್ರಾಫಲ್ಲಿ ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಸೊ ಒರಿಜಿನ್ ಎಕ್ಸ್ ಆಕ್ಸಿಸಲ್ಲಿ ನಾವು ಕ್ಲಾಸ್ ಮಾರ್ಕನ್ನು ರೆಪ್ರೆಸೆಂಟ್ ಮಾಡ್ತೀವಿ. ವೈ ಆಕ್ಸಿಸಲ್ಲಿ ಫ್ರೀಕ್ವೆನ್ಸೀಸ್ನ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಕ್ಲಾಸ್ ಮಾರ್ಕ್ನ ನಾವಿಲ್ಲಿ ಹಾಕೊಡೋಣ. ಈ ನಂಬರ್ಸ್ನ ನಾನು ಡೈರೆಕ್ಟಾಗಿ ಎಕ್ಸ್ ಆಕ್ಸಿಸಲ್ಲಿ ಹಾಕೊತೀನಿ. ಸೊ 15, 45, 75, 105 ಮತ್ತು 135. ಇಲ್ಲಿ ಫ್ರೀಕ್ವೆನ್ಸೀಸ್ ಹಾಕೊಂಡು ಹೋಗೋಣ. ಇಲ್ಲಿ 10 to 20 ಅರೌಂಡ್ ಆ ಥರನೇ ಇದೆ. ಸೊ ನಾನು 5 ಡಿಫ್ರೆನ್ಸ್ ಕೊಡ್ತೀನಿ. ಸೊ 5, 10, 15, 20, 25, 30. ಓಕೆ, ಈಗ ನಾವು ಯಾವ್ಯಾವ ಕ್ಲಾಸ್ ಮಾರ್ಕ್ಗೆ ಎಲ್ಲಿ ಪ್ಲಾಟ್ ಮಾಡಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ 15 ಕ್ಲಾಸ್ ಮಾರ್ಕ್ ಇರಬೇಕಾದ್ರೆ ಫ್ರೀಕ್ವೆನ್ಸಿ ಎಷ್ಟಿದೆ? 10 ಇದೆ. ಸೊ 10 ಹತ್ರ ನಾವು ಮಾರ್ಕ್ ಮಾಡ್ಕೊಬೇಕು. ಓಕೆ, ನೆಕ್ಸ್ಟು 45 ಕ್ಲಾಸ್ ಮಾರ್ಕ್ ಇರಬೇಕಾದ್ರೆ ಫ್ರೀಕ್ವೆನ್ಸಿ ಎಷ್ಟಿದೆ? 15. ಸೊ ಇಲ್ಲಿ ಸ್ಟ್ರೈಟ್ ಬಂದುಬಿಟ್ಟು 15 ಹತ್ರ ನಾವು ಪ್ಲಾಟ್ ಮಾಡ್ತೀವಿ. ನೆಕ್ಸ್ಟ್ 75 ಇರಬೇಕಾದ್ರೆ 25. 75 ಇರಬೇಕಾದ್ರೆ ಫ್ರೀಕ್ವೆನ್ಸಿ 25. ಸೊ ನೀವು ಇದನ್ನು ಗ್ರಾಫ್ ಶೀಟಲ್ಲಿ ಪ್ರಿಪೇರ್ ಮಾಡಿದಾಗ ಇದು ನೀಟಾಗಿ ನಿಮಗೆ ಗೊತ್ತಾಗುತ್ತೆ. 105 ಇರಬೇಕಾದ್ರೆ 15. 105 ಇರಬೇಕಾದ್ರೆ 15. ನೆಕ್ಸ್ಟ್ 135 ಇರಬೇಕಾದ್ರೆ 20. 135 ಇರಬೇಕಾದ್ರೆ 20. ಇದಾದಮೇಲೆ ನಾವು ಇದನ್ನು ಜಾಯಿನ್ ಮಾಡಬೇಕು ಸ್ಕೇಲ್ ಯೂಸ್ ಮಾಡಿಕೊಂಡು. ಇದಾದಮೇಲೆ ಇನ್ನೂ 2 ಎಕ್ಸ್ಟ್ರಾ ಪಾಯಿಂಟ್ಸ್ನ ನಾವು ಪ್ಲಾಟ್ ಮಾಡಬೇಕು. ಇಲ್ಲಿ ನೀವು ಡಿಫ್ರೆನ್ಸ್ ನೋಡಿದ್ರೆ 30 ಇದೆ. ಸೊ 135 + 35 gives us 165 and 15 - 30 gives us -15. ಓಕೆ, ಸೊ ಈ -15ನ ನಾನು ಲೆಫ್ಟ್ ಸೈಡಲ್ಲಿ ಹಾಕೊತೀನಿ ಮತ್ತು 165ನ ಇಲ್ಲಿ ಹಾಕೊತೀನಿ. ಸೊ ಈ ಪಾಯಿಂಟು ಇಲ್ಲಿಗೆ ಎಕ್ಸ್ಟೆಂಡ್ ಆಗುತ್ತೆ. ಈ ಪಾಯಿಂಟು 165ಗೆ ಎಕ್ಸ್ಟೆಂಡ್ ಆಗುತ್ತೆ. ಹೀಗೆ ನಾವು ಫ್ರೀಕ್ವೆನ್ಸಿ ಪಾಲಿಗನ್ನ ಡ್ರಾ ಮಾಡ್ತೀವಿ. ಥ್ಯಾಂಕ್ ಯು.